ಹೊತ್ತು ಮುಣುಗುವ ಹೊತ್ತಿಗೆ ಸರಿಯಾಗಿ ಆ ಶಬರಿಯ ದೇಹದಲ್ಲಿ ಹೊತ್ತು ಕಾಯುತ್ತಿದ್ದ ಚೈತನ್ಯವು ಮರೆಗೊಂಡ ಬಾಂದಳದ ರವಿಯಂತೆ ಕಾಣದಾಯಿತು. ಒಮ್ಮೆ ಆಕೆಯ ಕಳೆಯವರವನ್ನು ಮತ್ತೊಮ್ಮೆ ಗಗನತಳವನ್ನು ನೋಡಿ ಶ್ರೀರಾಮನು ತನ್ನ ಕಣ್ಣನ್ನು ತಾನೇ ಒರೆಸಿಕೊಂಡನು. ಪ್ರೀತಿಯ ತನ್ನ ತಂದೆ, ಆಪ್ತನಾದ ಜಟಾಯು, ವಾತ್ಸಲ್ಯಮಯಿಯಾದ ಶಬರಿ, ಈ ಇವರಿಷ್ಟು ಮಂದಿಯು ತನ್ನ ದೆಸೆಯಿಂದಲೇ ಮರಣಪಟ್ಟುದನ್ನು ನೆನೆಸಿಕೊಂಡು ಸೀತಾವಲ್ಲಭನು ಬಹುವಾಗಿ ದುಃಖಿಸಿದನು. ಆದರೂ ಆ ಅಸಾಧಾರಣವಾದ ಪ್ರೀತಿಯನ್ನೇ ನೆನೆದು ಶ್ರೀರಾಮನು, ಅಯ್ಯೋ, ಎಲ್ಲರೂ ಇದೇ ರೀತಿ ಪ್ರೀತಿಯಿಂದಿರಬಾರದೆ ಎಂದುಕೊಂಡನು. ತನ್ನ ಕಾಲ ಮೇಲೆಯೇ ಬಿದ್ದು ಮೃತಳಾದ ಆ ಸಾಧ್ವಿಯ ಶವವನ್ನು ಶ್ರೀರಾಮನು ತಮ್ಮನಾದ ಲಕ್ಷ್ಮಣನ ಸಹಾಯದಿಂದ ಅಲ್ಲೇ ಆ ಪುಣ್ಯತಮವಾದ ವೇದಿಯ ಬಳಿಯಲ್ಲಿಯೇ ಚಿತೆಯನ್ನೊಟ್ಟಿ ಸುಟ್ಟು ಸ್ವಹಸ್ತದಿಂದ ಸಂಸ್ಕಾರ ಮಾಡಿದನು. ಯಜ್ಞೇಶ್ವರನು ತನ್ನ ಉರಿಯ ನಾಲಿಗೆಯನ್ನು ಚಾಚಿ ಒಟ್ಟಿದ್ದ ಎಲ್ಲ ಮರದ ತುಂಡುಗಳೊಂದಿಗೆ ಆ ಮೃತದೇಹವನ್ನು ನೆಕ್ಕಿ ನೊಣೆದು ತುಸು ಹೊತ್ತಿನಲ್ಲಿಯೇ ಶಾಂತನಾದನು. ಮತ್ತೆ ಶ್ರೀರಾಮ ಲಕ್ಷ್ಮಣರು ನದಿಗೆ ಹೋಗಿ ಸ್ನಾನ ಮಾಡಿ ಬಂದು ಶಬರಿಯ ಆ ಬರಿಯ ಆಶ್ರಮವನ್ನು ಹೊಕ್ಕು ಆ ರಾತ್ರಿಯನ್ನು ತಮ್ಮ ಕಣ್ಣೀರಿನಿಂದಲೇ ಕರಗಿಸಿದರು. ಪೂಜ್ಯಲಾದ ಶಬರಿಯ ಗುಣಗಳನ್ನು ಮಾತುಗಳನ್ನು ಒಂದೊಂದಾಗಿ ನೆನೆದಂತೆ ಶ್ರೀರಾಮನಿಗೆ ಅವಳಾಡಿದ್ದ ವಾಲಿಯ ಕುರಿತಾದ ವಿಚಾರವು ಸ್ಮರಣೆಗೆ ಬಂದಿತು. ಅವನ ದೌಷ್ಟ್ಯವು ಸುಗ್ರೀವನ ದೀನತೆಯು ಕಣ್ಣು ಮುಂದೆ ಕಟ್ಟಿದಂತಾಯಿತು. ಅವರಿಂದಲೂ ಅವನಿಗೆ ಬಹುವಾದ ದುಃಖವಾಯಿತು. ಹಾಗೆಯೇ ದುಷ್ಟ ಸಂಹಾರವು ಎಲ್ಲಕ್ಕೂ ಮೊದಲಾಗಿ ಮಾಡಬೇಕಾದ ಕರ್ತವ್ಯವೆಂದು ಶ್ರೀರಾಮನು ಮನಗಂಡನು. ಸೂರ್ಯೋದಯಕ್ಕೆ ಸರಿಯಾಗಿ ಆ ಅಣ್ಣ ತಮ್ಮಂದಿರಿಬ್ಬರೂ ಸ್ನಾನ ಮಾಡಿ ಶಬರಿಯ ಚಿತಾಭಸ್ಮವನ್ನು ಆ ವೇದಿಯಲ್ಲಿ ಸುರಿದು ಕೈ ಮುಗಿದು ಹೂಹಣ್ಣುಗಳನ್ನರ್ಪಿಸಿ ಪೂಜಿಸಿದರು. ಮತ್ತೊಮ್ಮೆ ಸ್ನಾನ ಮಾಡಿ ಶ್ರೀರಾಮನು ಶಬರಿಯ ಹೆಸರು ಹೇಳಿ ತರ್ಪಣವನ್ನಿತ್ತು ಅವಳ ಆತ್ಮಕ್ಕೆ ಶಾಂತಿಯನ್ನು ಪ್ರಾರ್ಥಿಸಿದನು. ಮತ್ತೆ ಸಪ್ತಸಾಗರ ತೀರ್ಥದಲ್ಲಿಳಿದು ಮಿಂದು ಅವರು ತಮ್ಮ ಪಿತೃಗಳಿಗೆ ತರ್ಪಣವನ್ನಿತ್ತರು. ಹಾಗೆಯೇ ಬಿದಿರ ಅಕ್ಕಿಯ ಅನ್ನ ಮಾಡಿ ಅದರಿಂದ ಪಿಂಡ ಪ್ರದಾನವನ್ನು ಪೂರೈಸಿ ಅವರಿಬ್ಬರೂ ಕ್ಷೇತ್ರದ ಕರ್ಮವನ್ನು ಮುಗಿಸಿದರು. ಮತಂಗಾಶ್ರಮವನ್ನು ಸೇರಿ ಅಲ್ಲಿ ನಡೆದು ಹೋದ ಎಲ್ಲವನ್ನೂ ಮತ್ತೊಮ್ಮೆ ಮನಃಫಲಕದಲ್ಲಿ ಚಿತ್ರಿಸಿಕೊಂಡು ಶ್ರೀರಾಮನು ಆ ಪುಣ್ಯವೇದಿಯ ಬಳಿಯಲ್ಲಿಯೇ ಕುಳಿತು ಧ್ಯಾನಸ್ಥನಾದಂತೆ ಮೌನವಾಗಿ ಏನನ್ನೂ ಚಿಂತಿಸುತ್ತಿದ್ದನು. ಎಲ್ಲಿಯ ತಾನು, ಇನ್ನೆಲ್ಲಿಯ ಈ ಶಬರಿ, ಯೋಗಗಳ ಸಂಬಂಧವು ಎಲ್ಲಿಂದ ಎಲ್ಲಿಗೆ ಎಂದು ಎಣಿಸುತ್ತಿದ್ದಂತೆಯೇ ಶ್ರೀರಾಮನಿಗೆ ತನ್ನ ಸೀತೆಯ ನೆನಪಾಯಿತು. ತೇವಗೊಂಡ ಅವನ ಕಣ್ಣುಗಳಿಂದ ಜಲಬಿಂದುಗಳು ಒಂದೊಂದಾಗಿ ಕೆಳಗುರುಳತೊಡಗಿದವು. ಒಡೆದ ಮುತ್ತಿನ ಹಾಗೆ ಅಣ್ಣನ ಕಪೋಲಗಳಲ್ಲಿ ಹರಿದು ನಿಂತ ಆ ಕಣ್ಣೀರನ್ನು ಕಂಡ ಲಕ್ಷ್ಮಣನಿಗೆ ಹೃದಯವೇ ಹಿಂಡಿ ಬಂದಂತಾಯಿತು. ಅಷ್ಟರಲ್ಲಿ ಮಧ್ಯಾಹ್ನದ ಉರಿಬಿಸಲು ದುಃಖಾಗ್ನಿಯಿಂದ ದಹಿಸುತ್ತಿದ್ದ ಆ ಅಣ್ಣ ತಮ್ಮಂದಿರನ್ನು ಮತ್ತಷ್ಟು ಬಳಲಿಸತೊಡಗಿತು. ಆದರೂ ಶ್ರೀರಾಮನು ಕುಳಿತಲ್ಲಿಂದಲ ಮೇಲೇಳಲಿಲ್ಲ. ಎಷ್ಟೋ ಹೊತ್ತಿನವರೆಗೆ ಅವರು ಹಾಗೆಯೇ ಕುಳಿತಿದ್ದು ಒಮ್ಮೆಲೆ ಲಕ್ಷ್ಮಣ ಎಂದು ಮೇಲೆದ್ದು ಅವಸರವಾಗಿ ಮುಂದೆ ನಡೆಯತೊಡಗಿದನು. ಲಕ್ಷ್ಮಣನಿಗೆ ಆಶ್ಚರ್ಯವಾಯಿತು. ಆದರೂ ಅವನು ಅಣ್ಣನಂದೇ ಹಿಂಬಾಲಿಸುತ್ತಾ ನಡೆದನು. ಕೆಲವು ದೂರ ಹೋದ ಮೇಲೆ ಮುಂದೆ ನಡೆಯಲಾಗಲಿಲ್ಲ. ಅತಿಯಾದ ಬಳಲಿಕೆಯಿಂದ ಹದಗೆಟ್ಟ ಅವರಿಬ್ಬರೂ ಒಂದು ಬಂಡೆಯನ್ನೇರಿ ವಿಶ್ರಮಿಸಿಕೊಂಡರು. ಅಷ್ಟರಲ್ಲಿ ಮೆಲ್ಲನೆ ಹೊತ್ತು ಮುಣುಗಿತು. ಕತ್ತಲೆಯೂ ಆಯಿತು. ಕಾದ ಬಂಡೆಯ ಮೇಲೆ ತಂಪುಗಾಳಿಗೆ ಮೈಯನ್ನೊಡ್ಡಿ ಮೊದಲೇ ಬಳಲಿ ಬೆಂಡಾಗಿದ್ದ ಶ್ರೀರಾಮಲಕ್ಷ್ಮಣರು ಇದ್ದಲ್ಲಿಯೇ ಬಿದ್ದುಕೊಂಡು ಕ್ರಮವಾಗಿ ನಿದ್ರೆಗೂ ಸಂದರು. ರಾತ್ರಿಯ ಎಷ್ಟೋ ಹೊತ್ತಿನವರೆಗೆ ದೂರದಿಂದ ಮೃಗಗಳು ನಡೆದಾಡುವ ಗದ್ದಲವು, ನಾನಾ ಪ್ರಾಣಿಗಳ ಕಿರುಚಾಟವೂ ಕೇಳಿಬರುತ್ತಿತ್ತು. ಕತ್ತಲೆಯಲ್ಲಿಯೇ ಅದ್ದಿ ಹೋಗಿದ್ದ ಪೃಥ್ವಿಯಲ್ಲಿ ಏನೇನು ಆಗುತ್ತಾ ಇತ್ತೋ ಅದನ್ನೆಲ್ಲ ಬಳಲಿ ನಿದ್ರಿಸಿಯೇ ಇದ್ದ ಶ್ರೀರಾಮಲಕ್ಷ್ಮಣರು ತಿಳಿಯುವುದೆಂತು. ಅವರಿಗೆ ಅನುಭವಿಸಿಯೂ ಮುಗಿಯದಷ್ಟು ದುಃಖವು ಹೃದಯವನ್ನು ಹೊಕ್ಕು ಹಿಂಡತೊಡಗಿದ್ದಿತು. ಅವರು ತಾವೇ ಕಾರಿರುಳ ಕತ್ತಲೆಯಲ್ಲಿ ಅದ್ದಿ ಹೋಗಿದ್ದರು. ಹೀಗೆ ಒಳಗೂ ಹೊರಗೂ ಸಮಾನವಾಗಿ ಕತ್ತಲೆಯು ಅವರನ್ನು ಮೆತ್ತಿಕೊಂಡಿದ್ದಿತ್ತು. ಆದರೆ ಸುದೈವದಿಂದ ಆ ರಾತ್ರಿ ಅದಾವುದು ಅವರ ಗೋಚರಕ್ಕೆ ಬಾರದಂತೆ ಅವರನ್ನಾವರಿಸಿದ್ದ ನಿದ್ರೆಯು ಅದರ ಪೂರ್ಣ ಸುಖವನ್ನಿತ್ತು ಶ್ರೀರಾಮ ಲಕ್ಷ್ಮಣರನ್ನು ಸಂತೈಸುತ್ತಿತ್ತು. ವಿ ಎನ್ ಭಾಗವತ್ ಬರಬಳ್ಳಿ.